ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಇಂಡಸ್ಟ್ರಿಯಲ್ಲಿ ಯಾವ ಸೆಲೆಬ್ರಿಟಿಯ ಜೀವನ ಯಾವಾಗ ಯಾವ ದಿಕ್ಕಿಗೆ ತಿರುಗುತ್ತದೆ ಎಂದು ಊಹಿಸಲು ಸಾಧ್ಯವಾಗಿರುವುದಿಲ್ಲ. ಒಂದು ಕಾಲದಲ್ಲಿ ಸ್ಟಾರ್ ಪಟ್ಟ ಏರಿ ಇಂಡಸ್ಟ್ರಿಯನ್ನು ಆಳಿದ ನಟಿಯರು ಇಂದು ತುತ್ತು ಅನ್ನಕ್ಕೂ ಪರದಾಡುವ ಉದಾಹರಣೆಗಳು ಚಿತ್ರರಂಗದಲ್ಲಿ ಸಾಕಷ್ಟಿವೆ. ಅಂದಹಾಗೆ ನಾವು ನಿಮಗೆ ಇಂದು ಹೇಳೋಕೆ ಹೊರಟಿರುವುದು ಕೂಡ ಇಂತಹದ್ದೇ ಒಂದು ನಟಿಯ ಸ್ಟೋರಿ. ಹಾಗಾದರೆ ಆ ಸ್ಟಾರ್ ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದೆಯಾ? ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಆ ನಟಿ ಬೇರೆ ಯಾರೂ ಅಲ್ಲ, ಅವರ ಹೆಸರು ರಶ್ಮಿ ದೇಸಾಯಿ. ಉತ್ತರದಲ್ಲಿ ಈ ಚೆಲುವೆಯ ಫಾಲೋಯಿಂಗ್ ಅಷ್ಟಿಷ್ಟಲ್ಲ. ಈ ಸುಂದರಿ ಮೂಲ ದೂರದರ್ಶನದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ. ಸೌತ್ ಇಂಡಸ್ಟ್ರಿಯಲ್ಲಿ ಧಾರಾವಾಹಿ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ತುಂಬ ಹತ್ತಿರವಾದ ಈ ಚೆಲುವೆ ಆ ನಂತರ ಇನ್ನು ಕೆಲವು ಧಾರಾವಾಹಿಗಳನ್ನು ಮಾಡಿದ್ದು ಅಷ್ಟೇ ಅಲ್ಲ, ನಟಿ ಒಂದು ಸಂಚಿಕೆ ಮಾಡಲು ಪಡೆಯುತ್ತಿದ್ದ ಸಂಭಾವನೆ ಬರೋಬ್ಬರಿ 1,00,000 ರೂಪಾಯಿ. ಧಾರಾವಾಹಿಗಳಷ್ಟೇ ಅಲ್ಲದೆ ರಶ್ಮಿ ಜರಾ ನಾಚ್ ಕೆ ದಿಖಾ, ಝಲಕ್ ದಿಖ್ಲಾ ಜಾ ಮತ್ತು ನಾಚ್ ಬಲಿಯಾ 7 ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಅವರು ಸಲ್ಮಾನ್ ಖಾನ್ ಅಭಿನಯದ ದಬಾಂಗ್ನಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡರು. ಆದರೆ ರಿಯಲ್ ಲೈಫ್ನಲ್ಲಿ ತುಂಬ ಕ್ರೇಜ್ ಸೃಷ್ಟಿಸುತ್ತಿರುವ ಈ ಚೆಲುವೆ ನಿಜ ಜೀವನದಲ್ಲಿ ಕಷ್ಟಗಳ ಸಾಗರದಲ್ಲಿ ಈಜುತ್ತಿದ್ದಾಳೆ. ಈ ಚೆಲುವೆ ತನ್ನ ಸಹನಟ ಸಂದೀಪ್ ಸಂಧು ಅವರನ್ನು ಪ್ರೀತಿಸಿ ಮದುವೆಯಾದರು. ಆದರೆ ಈ ಜೋಡಿ ಮದುವೆಯಾದ ಕೆಲ ದಿನಗಳಲ್ಲೇ ವಿಚ್ಛೇದನ ಪಡೆದರು. ನಂದೀಶ್ ಸಂಧು ಜೊತೆಗಿನ ವಿಚ್ಛೇದನದ ನಂತರ ತನಗೆ ಹಲವು ಆರ್ಥಿಕ ಸಮಸ್ಯೆಗಳು ಎದುರಾದವು ಎಂದು ನಟಿ ಹೇಳಿದ್ದಾಳೆ. ವಿಚ್ಛೇದನಕ್ಕೂ ಮುನ್ನ ಮನೆ ಖರೀದಿಸಿದ್ದಾಗಿ ಹೇಳಿದ್ದಾಳೆ. ಅಲ್ಲದೆ ಮನೆ ಖರೀದಿಸಲು 2.5 ಕೋಟಿ ರು, ಅದು ಬಿಟ್ಟರೆ 3.5 ಕೋಟಿ ಸಾಲವಿದೆ. ಎಲ್ಲವೂ ಸರಿ ಹೋಗುತ್ತದೆ ಎಂದುಕೊಂಡಿದ್ದಾಗಲೇ ನನ್ನ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ಮೇಲಾಗಿ 4 ದಿನ ತನ್ನ ಆರ್‌ಡಿ ಕಾರ್‌ನಲ್ಲಿ ಇದ್ದೆ ಎಂದು ಹೇಳಿದ್ದಾಳೆ. ಆ 4 ದಿನ ನರಕ ಕಂಡೆ ಎಂದಳು. ಜೊತೆಗೆ ರಿಕ್ಷಾ ಬಳಿ ಊಟ ಕೇಳಲು 20 ರೂಪಾಯಿ ಪ್ಲಾಸ್ಟಿಕ್ ಕವರ್‌ನಲ್ಲಿ ದಾಲ್ ಮತ್ತು ಅಕ್ಕಿಯೊಂದಿಗೆ 2 ರೊಟ್ಟಿಗಳನ್ನು ನೀಡುತ್ತಿದ್ದರು ಮತ್ತು ಕೆಲವೊಮ್ಮೆ ಕೆಲವು ಕಲ್ಲುಗಳು ಸಹ ಅದರಲ್ಲಿ ಬರುತ್ತಿತ್ತು ಎಂದು ಅವರು ಹೇಳಿದರು. ವಿಚ್ಛೇದನದ ನಂತರ ನನ್ನ ಸ್ನೇಹಿತರು ನನ್ನ ನೋಡುವ ದೃಷ್ಟಿಕೋನ ಬದಲಾಗಿದೆ ಮತ್ತು ಈಗ ತನ್ನ ಎಲ್ಲ ಸಾಲಗಳು ತೆರವುಗೊಳಿಸಲಾಗಿದೆ ಎಂದು ಅವಳು ಹೇಳಿದ್ದಾಳೆ. ಸ್ಟಾರ್ ಸ್ಥಾನಮಾನವನ್ನು ಅನುಭವಿಸಿದ ನಂತರ ನಟಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರು.